ನಮ್ಮ ಮುಂದಿನ MP ಸೋಮಣ್ಣರಾವ್ ಬಿಜೆಪಿ ಬರಬೇಕು. ಸೋಮಣ್ಣ ಕೊಟ್ಟಿರೋದು ನಮ್ಗೆ ಇಷ್ಟ ಇಲ್ಲ. ಮುದ್ದನ್ಮೇಗೌಡ ತಳಿಕ ಅವ್ರಿಗೆ ವೋಟ್ ಮಾಡ್ತೀವಿ. ಆದ್ರೆ ಲೋಕಸಭೆಯಲ್ಲಿ ಬಿಜೆಪಿ ಬಂದ್ರೆ ಬಾರಿ ಒಳ್ಳೇದು. ಬಿಜೆಪಿ ಮೈನಸ್ ಸೋಮಣ್ಣ, ಯಾಕೆಂತಂದ್ರೆ ಅವರೆಲ್ಲ ಡಬಲ್ ಗೇಮ್ ನವರು. ಸೋಮಣ್ಣ ಕೆಲಸಗಾರ ಅಲ್ಲ. ಈಗ ವಿ ಸೋಮಣ್ಣ ಅವರು ಹೊರಗಿನವರು, ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ. ಮೋದಿ ಮಕ್ಕ ನೋಡ್ಕೊಂಡು ಜನಗಳು ವೋಟ್ ಹಾಕ್ತಾರೆ. ಮೋದಿ ಪ್ರಶ್ನೆ ಬೇರೆ, ಇಲ್ಲಿ ವ್ಯಕ್ತಿ ನೋಡ್ತಾರೆ. ಬೆಳಗ್ಗೆ ಎದ್ದು ಹೋಗ್ಬೇಕು. ಸೋಮಣ್ಣ ಎಲ್ಲಿರ್ತಾನೆ? ಬೆಂಗಳೂರಿನಾಗ ಇರ್ತಾನೆ. ಬೆಂಗಳೂರಿಗೆ ಹೋಗ್ತಾರ? ತುಮಕೂರಿನಾಗ ಇರ್ಬೇಕು. ಮೋದಿ ಪ್ರಧಾನಿ ಆದ್ರೆ ಒಳ್ಳೇದು. ರಾಹುಲ್ ಗಾಂಧಿ, ಮಲ್ಲಿಕಾರ್ಜುನ್ ಖರ್ಗೆ ಅವರು, ಇನ್ನು ರಾಹುಲ್ ಗಾಂಧಿ ಅವರು ಏನ್ ಮಾಡಿರೋ ಕೆಲಸ ಯಾವ್ದು ಸಾಧನೆ ಮಾಡಕ್ ಆಗಿಲ್ಲ ಅವ್ರ ಕೈಲಿ. ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋದು ಗ್ಯಾರಂಟಿ ಇದೆ. ಅವ್ರದ್ದು ಸ್ವಲ್ಪ ವೋಟ್ ಬ್ಯಾಂಕ್. ಕರ್ನಾಟಕ ಹಾಳು ಮಾಡ್ತಾರೋ ಹೊರತು ಸಿದ್ದರಾಮಯ್ಯ ಒಳ್ಳೇದ್ ಮಾಡ್ತಾ ಇಲ್ಲ. ನಿಮ್ಮ ಮುಂದಿನ MP ಯಾರಾಗಬೇಕು? ನಮ್ಮ ಮುಂದಿನ MP ಸೋಮಣ್ಣರಾಗಬೇಕು. ಬಿಜೆಪಿ ಬರಬೇಕು. ನಮ್ಮ ಮೋದಿಯವರು ಭಾರಿ ಕೆಲಸ ಮಾಡ್ತಾರೆ. ಅವರು ಮೋದಿ ಈಸ್ ಗ್ರೇಟ್ ಪ್ರಧಾನಿ. ನಮ್ಮ ವಿಶ್ವದಲ್ಲೇ ಮೋದಿಯವರು ಭಾರಿ ಕೆಲಸ ಮಾಡ್ತಾರೆ. ಸೋಮಣ್ಣ ಅವ್ರು ಗೆದಿಬೇಕು. ಅದರಿಂದ ಅವರು ಗೆದಿಲೇಬೇಕು. BJP ಸರ್ಕಾರ ರಚನೆ ಮಾಡಲೇಬೇಕು ಇಂಡಿಯಾದಾಗೆ ಅಂತ ನಾನು ಹೇಳಬಲ್ಲೆ. ಇಲ್ಲಿ ತುಮಕೂರಲ್ಲಿ ಮುದ್ದಹನುಮೇಗೌಡರು ಇದ್ದಾರೆ. ಕಾಂಗ್ರೆಸ್ನಿಂದ ಅವ್ರಿಗೆ ಟಿಕೆಟ್ ಸಿಕ್ಕಿದೆ. ಅವರು 2014ರಲ್ಲೂ ಕೂಡ ಅಧಿಕಾರವನ್ನು ಸ್ವೀಕರಿಸಿದ್ರು. ಇದ್ರ ಬಗ್ಗೆ ಏನು ಹೇಳೋಕೆ ಇಷ್ಟಪಡ್ತೀರಾ? ಅವ್ರ ಬಗ್ಗೆ ಅವರು BJPಗೆ ಹೋಗಿದ್ರು, ಮತ್ತು ಕಾಂಗ್ರೆಸ್ಸಿಗೆ ಬಂದರು. ಕಾಂಗ್ರೆಸ್ಸಿಂದ ಸೀಟ್ ಸಿಕ್ತು. ಆದರೆ ಲೋಕಸಭೆಯಲ್ಲಿ BJP ಬಂದರೆ ಭಾರಿ ಒಳ್ಳೆಯದು. BJPನೇ ಗೆದಿಬೇಕು. ಇದು ನನ್ನ ಅಭಿಪ್ರಾಯ. ಈಗ ವಿ ಸೋಮಣ್ಣ ಅವರು ಹೊರಗಿನವರು, ತುಮಕೂರವರು ಅಲ್ಲ. ಸೊ ಹಲವಾರು ಜನ ಅವ್ರು ಹೊರಗಿನವರು ಅಂತ ಹೇಳ್ತಿದ್ದಾರೆ. ಸೊ ಅವ್ರು ಬರೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಿದ್ದಾರೆ. ಹೌದು ಅಂತ ಅನಿಸ್ತಾ ಇದೆಯಾ? ಇಲ್ಲ, ಬರ್ತದೆ. ಮೋದಿ ಮಕ್ಕ ನೋಡ್ಕೊಂಡು ಜನಗಳು ಓಟ್ ಹಾಕ್ತಾರೆ. ಮೋದಿ ಇಸ್ ಗ್ರೇಟು. ಅವರು ವಿಶ್ವದಲ್ಲೇ ಒಳ್ಳೆ ಪ್ರಧಾನಿಯಾಗಿದ್ದರೆ, ಅವರು ಒಳ್ಳೆ ಹೆಸರು ತಂದವ್ರೆ. ಅವ್ರನ್ನ ಮಕ್ಕ ನೋಡ್ಕೊಂಡು ಜನಗಳು ಓಟ್ ಹಾಕ್ತಾರೆ. ಈಗ ಎಟ್ ಪ್ರೆಸೆಂಟು MP ಆದವರು ಬಸವರಾಜ್ ಅವರು, ಓಕೆನಾ? ಎಟ್ ಪ್ರೆಸೆಂಟ್ MP ಅವರಿದ್ದಾರೆ. ಅವರು ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಮಾಡಿದ್ದಾರೆ. ಅವರು ಅಭಿವೃದ್ಧಿ ಕೆಲಸಗಳು ಮಾಡಿದ್ದಾರೆ. ಅವ್ರಿಗೆ ವಯಸ್ಸಾಯ್ತು, ಆಗಲೇ 85-90 ವರ್ಷ ಆಗಿದೆ. ಭಾರಿ ಚೆನ್ನಾಗಿತ್ತು. ಆದರೆ ವಯಸ್ಸಾಗಿತ್ತು. ಅವರಿಗೆ ಟಿಕೆಟ್ ಈ ಸತಿ ಇಲ್ಲ. ಸೋಮಣ್ಣವ್ರಿಗೆ ಕೊಟ್ಟಿದ್ದಾರೆ. ಅವರೇ ಮಾಡ್ಕೊಂಡಿದ್ದಾರೆ ನಿವೃತ್ತಿ. MP ಹಾಗೆ MLA ಅವರ ಕಾಂಬಿನೇಷನ್ನಲ್ಲಿ ಕೆಲಸಗಳೆಲ್ಲ ನಡೀತಾ ಇದೆಯಾ ಈ ತುಮಕೂರಿಗೆ? ವಿಧಾನಸಭೆಯಲ್ಲಿ ಎಲ್ಲ ಕೆಲಸಗಳೆಲ್ಲ ನಡೀತವೆ. ಜ್ಯೋತಿ ಗಣೇಶ್ ಅವರು ಎಲ್ಲ ಇದು ಮಾಡಿದ್ದಾರೆ. ಚೆನ್ನಾಗಿ ಮಾಡ್ತಾರೆ. ಎರಡು ಕಡೆನೂ BJPನೇ ಚೆನ್ನಾಗಿ. MLAನೂ BJP. ಅದರಿಂದ BJP ಬಂದರೆ ಭಾರಿ ಒಳ್ಳೆಯದು ಅಂತ ನಾನು. ಈ ಒಂದು ತುಮಕೂರಲ್ಲಿ ಮುದ್ದಹನುಮೇಗೌಡರು ಅಂತ ಹೇಳ್ತಿದ್ದಾರಾ, ಅಥವಾ ವಿ ಸೋಮಣ್ಣ ಅವರಿಗೆ ಕ್ರೇಜ್ ಜಾಸ್ತಿ ಇದೆಯಾ? ಯಾರಿಗೆ ಬೆಂಬಲ ಜಾಸ್ತಿ ಇದೆ? ಜನರು ಯಾರಿಗೆ ಬೆಂಬಲ ಕೊಡ್ತಿದ್ದಾರೆ? ಜನಗಳು ಸೋಮಣ್ಣವ್ರಿಗೆ ಬೆಂಬಲ ಕೊಡ್ತಾ ಇದ್ದಾರೆ. ಅವ್ರಿಗೆ ಮೋದಿ ಮಕ್ಕ ನೋಡ್ಕೊಂಡು ಗೆದಿಸ್ಲೇಬೇಕು. ಆಮೇಲೆ ಯಾರು ಪ್ರಧಾನಿ ಆದರೆ ಒಳ್ಳೇದು ಅಂತ ಅನಿಸ್ತಾ ಇದೆ ನಿಮಗೆ? ಮೋದಿ ಪ್ರಧಾನಿ ಆದರೆ ಒಳ್ಳೇದು. ಮೋದಿಯವರು ನಮ್ಮ ಇಂಡಿಯಾದ ಪ್ರಧಾನಿ. ಅವರು ಮಿಲಿಟ್ರಿಯಲ್ಲಿ ಭಾರಿ ಕೆಲಸ ಮಾಡಿದ್ದಾರೆ. ಅವರು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದರಿಂದ ಅವರು ಇಲ್ಲ, ಮೋದಿಯವರು ಆದರೆ ಭಾರಿ ಒಳ್ಳೆಯದು. ಮಲ್ಲಿಕಾರ್ಜುನ್ ಖರ್ಗೆ ಅವರಿದ್ದಾರೆ, ರಾಹುಲ್ ಗಾಂಧಿ ಅವರಿದ್ದಾರೆ. ಯಾಕೆ ಅವರೆಲ್ಲ ಆಗಬಾರ್ದು? ಆಗ್ಬೋದು. ಆದ್ರೇನು ಮೋದಿ ಒಳ್ಳೆ ಕೆಲಸ ಮಾಡಿದ್ದಾರೆ 10-5 ವರ್ಷದಿಂದ. ಅವರು ಗೆದ್ದಿಲೇಬೇಕು. ಈಗ ರಾಮ ಮಂದಿರ ಉದ್ಘಾಟನೆ ಆಯ್ತಲ್ವಾ? ವಿರೋಧ ಪಕ್ಷದ ನಾಯಕರು ಅಥವಾ ಬೇರೆಯವರೆಲ್ಲ ಅದು ಓಟ್ ತೆಗೆದುಕೊಳ್ಳೋ ಗಿಮಿಕ್ಸು ರಾಮ ಮಂದಿರ ಉದ್ಘಾಟನೆ ಅಂತ ಹೇಳ್ತಿದ್ದಾರೆ. ಏನು ಅನಿಸ್ತಾ ಇದೆ? ಹೌದು ಅನಿಸ್ತಾ ಇದೆಯಾ? ಅದು ರಾಮ ಮಂದಿರ ನಿರ್ಮಾಣ ಆದ್ಮೇಲೆ ಅದೆಲ್ಲರಿಗೂ ದೇವರೆಲ್ಲ ಒಂದೇನೆ. ಎಲ್ಲ ಹೋಗಿ ಅದನ್ನು ಮಂದಿರನ ನಿರ್ಮಾಣ ಮಾಡಲೇಬೇಕು. ಅದಕ್ಕೆ ಪಕ್ಷ ಭೇದ ಬೇಡ. ಅದಕ್ಕೆ ಪಕ್ಷ ವಹಿಸಲೇ ಬೇಡದ. ಅದಕ್ಕೆ ದೇವರು ಅಂದಮೇಲೆ ಎಲ್ಲರೂ ಒಂದೇನೆ. ಅದನ್ನು ನಿರ್ಮಾಣ ಮಾಡ್ಬೇಕಾಯ್ತು. ಇವರು ಹೋಗಿಲ್ಲ ಅಷ್ಟೇ. ಆಮೇಲೆ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳು ನಿಮ್ಗೆ ಇಷ್ಟ ಆಗಿದೆಯಾ? ಅಷ್ಟು ಗ್ಯಾರಂಟಿನೇ. ಬಸ್ಸಿಂದು ಓಕೆ. ಇನ್ನು 4 ಗ್ಯಾರಂಟಿ ಏನು ಅಷ್ಟೇ ಆಗಿಲ್ಲ. ಅಷ್ಟು ಜನಕ್ಕೆ ಬರ್ತದೆ, ಅಷ್ಟು ಜನಕ್ಕೆ ಬರೋದೇ ಇಲ್ಲ. 10 ಪೈಸದ ಭಾಗ ಬರ್ತದೆ, 10 ಪೈಸದ ಭಾಗ ಬರಲ್ಲ. ಬಸ್ಸಿನ ಮಾತ್ರ ಫ್ರೀ ಓಕೆ. ಮೋದಿ ಅವರ ಹವಾ ಜಾಸ್ತಿ ಆಗಿದೆ. ಹಾಗೆ ಭಾರತ್ ಜೋಡೋ ನ್ಯಾಯ ಯಾತ್ರೆ ಕೂಡ ಮಾಡ್ತಾ ಇದ್ದಾರೆ ರಾಹುಲ್ ಗಾಂಧಿ ಅವರು. ರಾಹುಲ್ ಗಾಂಧಿ ಅವರ ವಿರುದ್ಧ ಮೋದಿ ಅವ್ರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆಯಾ, ಅಥವಾ ಮೋದಿ ಅವರ ವಿರುದ್ಧ ರಾಹುಲ್ ಗಾಂಧಿ ಅವ್ರು ಗೆಲ್ತಾರೆ ಅಂತ ಅನ್ನಿಸ್ತಾ ಇದೆಯಾ? ಮೋದಿ ಗೆದ್ದಿತ್ತವ್ರೆ. ವಾರಣಾಸಿಯಲ್ಲಿ ಮೋದಿ ಗೆದ್ದಿತ್ತವ್ರೆ. ಕೇರಳದ ಹೊರನಾಡೆ ಅವರು
ರಾಜೀವ್ ಗಾಂಧಿನೂ ಗೆದ್ದೀತಾರೆ. ಯಾಕೆ ಅಂದರೆ ಮೇನ್ ಲೀಡ್ರು, ಅದರಿಂದ ಗೆದ್ದೀತಾರೆ. ಸರ್ಕಾರ ರಚನೆ ಆಗೋದು BJPನೇ ಇಂಡಿಯಾದಲ್ಲಿ. ಇನ್ನೊಂದು ವಿಚಾರ ಅಂತಂದರೆ ಈ ಒಂದು ಏನು ತುಮಕೂರು ಇದೆ ಅಲ್ವಾ, ಸೊ ಈ ಕ್ಷೇತ್ರದಲ್ಲಿ ಎಲ್ಲ ಮೋದಿ ಅಂತ ಹೇಳ್ತಾ ಇದ್ದಾರಾ, ರಾಹುಲ್ ಗಾಂಧಿ ಅಂತ ಹೇಳ್ತಾ ಇದ್ದಾರಾ ಪ್ರಧಾನಮಂತ್ರಿ? ಮೋದಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲ ಮೋದಿ ಅಂತಲೇ ಹೇಳ್ತಾ ಇದ್ದಾರೆ. ಸರಿ, ಹಾಗಾದರೆ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ. ಈ 28 ಕ್ಷೇತ್ರಗಳಲ್ಲಿ ಎಷ್ಟು ಕ್ಷೇತ್ರವನ್ನು BJP ಗೆಲ್ಲುತ್ತೆ ಅಥವಾ BJP JDS ಮೈತ್ರಿ ಗೆಲ್ಲುತ್ತೆ, ಎಷ್ಟು ಕ್ಷೇತ್ರವನ್ನು ಕಾಂಗ್ರೆಸ್ ಗೆಲ್ಲಬಹುದು? ಕರ್ನಾಟಕದಲ್ಲಿ 28 ಕ್ಷೇತ್ರದಲ್ಲಿ 20 ಗ್ಯಾರಂಟಿ BJP, ಮೈತ್ರಿ ಗ್ಯಾರಂಟಿ ಗೆದ್ದಿತ್ತು. ನಮಸ್ತೆ. ನಮಸ್ತೆ. ಓಕೆ, ನಿಮ್ಮ MP ಯಾರಾಗಬೇಕು? ನಮ್ಮ MP ನಮಗೆ ಈಗಿನ ಕೊಟ್ಟಿರೋದು ಸೋಮಣ್ಣನಿಗೆ ನಮ್ಗೆ ಇಷ್ಟ ಇಲ್ಲ. MP ಅವರು ಬೇರೆ ಕಡೆಯವರು, ನಮ್ಮ ತುಮಕೂರು ಗ್ರಾಮಾಂತರದವರು. ತುಮಕೂರು ಇದ್ರಾಗೆ ತುಮಕೂರು ಡಿಸ್ಟಿಕ್ನಾಗಿರೋ MPಗೆ ಸೀಟ್ ಕೊಡಬೇಕಾಯಿತು ನಮಗೆ, ನಮ್ಮ ಅನಿಸಿಕೆ. BJPಯಿಂದ ಸೋಮಣ್ಣ ಕೊಟ್ಟಿರೋದು ನಮ್ಗೆ ಇಷ್ಟ ಇಲ್ಲ. ನಾವೀಗ ಏನು ಮಾಡ್ತೀರೋ, ನಾವು ಓಟ್ ಹಾಕೋದಕ್ಕೆ ಅಷ್ಟು ಇದು ನಮಗೆ ಬರ್ತಾಯಿಲ್ಲ. ಈಗ ಅವ್ರು ಯಾರನ್ನಾಗಲಿ, ಮುದ್ದನ್ಮೇಗೌಡ ಸ್ಥಳೀಕ, ಅವ್ರಿಗೆ ಓಟ್ ಮಾಡ್ತೀವಿ ನಾವು. ಓಕೆ, ಇನ್ನೊಂದು ವಿಚಾರ ಅಂತಂದರೆ 2014ನೇ ಇಸ್ವಿಯಲ್ಲೂ ಕೂಡ MP ಆಗಿದ್ರು ಯಾರು, ಮುದ್ದಹನ್ಮೇಗೌಡ ಅವರು. ಅವರ ಅಭಿವೃದ್ಧಿ ಕೆಲಸಗಳೆಲ್ಲ ನಿಮ್ಗೆ ಇಷ್ಟ ಆಗಿದೆಯಾ? ಅಭಿವೃದ್ಧಿ ಕೆಲಸ ಮಾಡಿದ್ರು. ಸ್ವಲ್ಪ ಈ HMT ವ್ಯವಹಾರದಾಗೆ ಇದು ಮಾಡಿದ್ರು. 1,000 ಜನಕ್ಕೆ ಅವರಿಗೆ ವೇಸ್ಟ್ ಆಯಿತು. ಇವತ್ತು ಅವರಿಗೆ ಬಡಪಾಯಿಗಳಿಗೆ ಅದನ್ನು ಕಿತ್ತಾಕ್ಬಿಡೋದು ತಪ್ಪು ಮಾಡಿರೋದೊಂದು. ಅದನ್ನು ಮಾಡಬೇಕಾಗಿತ್ತು. ಅದನ್ನು ಕಪ್ಪನವ್ರ ಕಾಲದಾಗೆ ಮಾಡಿ ತಂದು 1000 ಜನ ಅನ್ನ ತಿಂತಿದ್ರು. ಅದನ್ನು ಇವರು ತೆಗೆದ್ರು. ಅದು ನಮಗೆ ಅಸಮಾಧಾನ, ಅದೊಂದು ಅಷ್ಟೇ ಅವ್ರದ್ದು ಅಸಮಾಧಾನ ನಮಗೆ. ಈಗ ವಿ ಸೋಮಣ್ಣ ಅವರು ಈ ಒಂದು ಊರವ್ರಲ್ಲ, ಈ ಒಂದು ಲೋಕಸಭಾ ಇದಕ್ಕೂ ಬರಲ್ಲ, ಅವ್ರದ್ದು ಬೇರೆ. ಸೊ ಅವರು ಇಲ್ಲಿ ಬಂದು ಅವ್ರಿಗೆ ಇಲ್ಲಿ ಟಿಕೆಟ್ ಕೊಟ್ಟಿರೋದು ಈಗ BJP ಅವ್ರಿಗೆ ಮೈನಸ್ ಆಗುತ್ತೆ. ಅದು ಯಾವ ಥರ? BJP ಅವ್ರಿಗೆ ಮೈನಸ್ಸೇ, ಸೋಮಣ್ಣನ ಮೈನಸ್ಸೇ. ಯಾಕೆ ಅಂತಂದರೆ ಅವರೆಲ್ಲ ಡಬಲ್ ಗೇಮ್ನವರು. ಸೋಮಣ್ಣ ಕೆಲಸಗಾರ ಅಲ್ಲ, ನಾವಿರೋದು ಹೇಳ್ತೀವಿ. ಅವರು ಏನಿದ್ರು ಕುರ್ಚಿ ಆಸೆ ಇರೋ ಜನ, ಅದು ಸರಿ ಇಲ್ಲ ಅವರು. ಈಗ ಎಟ್ ಪ್ರೆಸೆಂಟ್ MP ಇಲ್ಲಿ ಬಸವರಾಜ್ ಅವರ ಅಭಿವೃದ್ಧಿ ಕೆಲಸಗಳನ್ನೆಲ್ಲ ಚೆನ್ನಾಗಿ ಮಾಡಿದಾರಾ? ಬಸವರಾಜ್ ಅವ್ರು ಮಾಡಿದ್ದಾರೆ. ಬಸವರಾಜ್ ಅವರು ಇಲ್ಲೆಲ್ಲ ಲೋಕಲ್ಲರು ಸಿಗ್ತಾರೆ, ಬೆಳಿಗ್ಗೆ ಇದ್ದರೆ ಮಾಡ್ಯವ್ರು ಅವರು. MLA ಹಾಗೆ MP ಅವರು ಇಬ್ರು ಕೂಡ ಹೊಂದಾಣಿಕೆ ಮಾಡಿಕೊಂಡು ಅಭಿವೃದ್ಧಿ ಕೆಲಸವನ್ನ ತುಮಕೂರಿಗೆ ಮಾಡ್ತಾ ಇದ್ದಾರಾ? ಮಾಡ್ತಾ ಇದ್ದಾರೆ. ಅದೆಲ್ಲ ಕರೆಕ್ಟ್ ಆಗಿದೆ. ಅಭಿವೃದ್ಧಿ ಕೆಲಸ ಎಲ್ಲ ಆಗ್ತಾ ಇದೆ ತುಮಕೂರಲ್ಲಿ. ಆಗ್ತಾ ಇದೆ. ಓಕೆ, ಸೊ ಈಗ ನಿಮಗೆ ಪ್ರಧಾನಿ ಯಾರಾದರೆ ಒಳ್ಳೇದು ಅಂತ ಅನಿಸ್ತಾ ಇದೆ? ನಮಗೆ ಪ್ರಧಾನಿ ಯಾರಾದರೆ ಅಂದರೆ, ಈಗ ದೇಶದಲ್ಲಿ ಎಲ್ಲ ಹಿಂದಿನ ಸರ್ಕಾರಕ್ಕೂ ಈಗಿನ ಸರ್ಕಾರಕ್ಕೂ ಒಳ್ಳೇದು ಮಾಡ್ಯಾರೆ ಮೋದಿಯವರು ಪ್ರಧಾನಿ ಆಗಲಿ ಅಂತೇಳಿ ನಮ್ಗೆ ಅವ್ರಿಗೆ ಆದರೆ ಒಳ್ಳೇದು ಅಂತ ನಾವು. ರಾಹುಲ್ ಗಾಂಧಿ ಅವರಾಗಲಿ ಮಲ್ಲಿಕಾರ್ಜುನ್ ಖರ್ಗೆ ಅವರಾಗಲಿ ಯಾಕೆ ಆಗಬಾರ್ದು? ರಾಹುಲ್ ಗಾಂಧಿ ಮಲ್ಲಿಕಾರ್ಜುನ್ ಖರ್ಗೆ ಅವರು ಏನು ರಾಹುಲ್ ಗಾಂಧಿ ಅವರು ಏನು ಮಾಡ್ಯಾರ ಕೆಲಸ? ಅವ್ರು ಏನು ಮಾಡಿದ್ರು ದೇಶದಲ್ಲಿ? ಯಾವುದು ಸಾಧನೆ ಮಾಡೋಕ್ಕಾಗಿಲ್ಲ ಅವ್ರ ಕೈಲಿ. ಹಿಂದೆ ಇವರು ಸಾಧನೆ ಮಾಡಿ ತೋರಿಸ್ಕೊಟ್ಟವ್ರೆ. ಏನಂದರೆ MP MLAಗಳು ಇಂದ ಅವ್ರಿಗೆ ಸ್ವಲ್ಪ ಕೆಟ್ಟ ಹೆಸರು. ಅವ್ರು ಮಾಡಿರೋದು ಒಳ್ಳೆ ಕೆಲಸ. ಇವರೆಲ್ಲ MP MLAಗಳು ಕೆಲಸಗಳು ಅವ್ರವ್ರ ಸ್ವಂತ ಕೆಲಸಗಳು. ಯಾರು ರೈತರದ್ದು ಕಷ್ಟ ಸುಖ ನೋಡ್ತಾ ಇಲ್ಲ. ಎಲ್ಲ ಅವರು ದೊಡ್ಡರಾಗಿ ಅವರು ಹೆಂಡತಿ ಮಕ್ಳಿಗೆ ಚೆನ್ನಾಗಿರ್ಬೇಕು, ಅವರೆಲ್ಲ ಬೇರೆ ಕಡೆ ಜಮೀನುಗಳು ಮಾಡಬೇಕು ಅನ್ನೋ ಆಸೆ ಅವ್ರಿಗಿರೋದು. ರೈತರುಗಳ ಕಡೆ ಗಮನ ಕೊಡೋರು ಯಾರೂ ಇಲ್ಲ ರಾಜಕೀಯದಲ್ಲಿ. ಮೋದಿಯವ್ರು ಕೊಟ್ಟಿದ್ದಾರೆ ಗಮನ. ಮೋದಿಯವ್ರು ಗಮನ ಕೊಟ್ಟವ್ರು. ಮೋದಿಯವರು ಒಬ್ರಿಗೆ ಎಲ್ಲಿ ಕೊಡ್ತಾರೆ? ಯಾರಿಗೆ ಕೊಡ್ತಾರೆ? ಇಲ್ದಿರೋ MP MLAಗಳು ಕೊಡೋದಲ್ದೇ ಮೋದಿಯವರು ಹೆಂಗೆ ಮಾಡ್ತಾರೆ? ಅವರು ಇಲ್ಲಿ ಕ್ಷೇತ್ರದಾಗಿರೋ ಜನ ಮಾಡಬೇಕಾದ ಕೆಲಸ. ಮೋದಿಯವ್ರಿಗೆ ಪಾಪ ಇದಿದೆ ಅವರಿಗೆ ನಮ್ಮ ಭಾರತ ದೇಶ ಏನಾಗಬೇಕು, ಏನು ಮಾಡಬೇಕು ಅಂತ ಎಲ್ಲ ಅವ್ರಿಗಿದೆ. ಈಗ ರಾಮ ಮಂದಿರ ಉದ್ಘಾಟನೆ ಮಾಡಿದ್ರಲ್ವಾ ಮೋದಿ ಅವರು, ಸೊ ಆ ಒಂದು ಉದ್ಘಾಟನೆಯನ್ನ ತೆಗೆದುಕೊಂಡು ವಿರೋಧ ಪಕ್ಷದವ್ರು ಹೇಳ್ತಿದ್ದಾರೆ ಇದು ವೋಟ್ ತೆಗೆದುಕೊಳ್ಳುವ ಗಿಮಿಕ್ಸ್ ಆಗಿದೆ ಅಂತ ಹೇಳ್ತಿದ್ದಾರೆ. ಹೌದು ಅನ್ನಿಸ್ತಿದೆಯಾ ನಿಮಗೆ? ಇಲ್ಲ, ಅದು ತಪ್ಪದು. ವಿರೋಧ ಪಕ್ಷದವ್ರು ಹೇಳ್ತಾ ಇರೋದು ತಪ್ಪದು. ಅವ್ರು ಮಾಡಬೇಕಾಗಿದ್ದ ಕೆಲಸ ಸುಮಾರು ದಿವಸದಿಂದ ಇತ್ತದು. ಅದನ್ನು ನೆಗೆ ಇದಕ್ಕೆ ತಂದವರು ಅವರು ಮೋದಿಯವರು. ಅದು ವಿರೋಧ ಪಕ್ಷದವ್ರು ವೋಟ್ ಬ್ಯಾಂಕ್ ಅಂತಲ್ಲ. ಅವರು ಇವರು ಹೇಳ್ತಾರೆ, ಅವ್ರು ಕೆಲವರು ಹೇಳ್ತಿರ್ತಾರೆ. ಅದು ವೋಟ್ ಬ್ಯಾಂಕಿಂದಂತೂ ಅಲ್ಲ. ಅದು ಒಂದು ದೇವಸ್ಥಾನ ಮಾಡಬೇಕು, ಮಾಡ್ಯವ್ರು ಅದನ್ನು. ಅದು ಹಿಂದೆ ಆಗಿತ್ತದು. ಅಲ್ಲಿದ್ದಿದ್ದ ಜಾಗ ಮಾಡ್ಯವ್ರೆ. ಅದೇ ಮುಸ್ಲಿಮ್ಸ್ಗೂ ಜಾಗ ಐತೆ. ಅದನ್ನು ಅವ್ರಿಗೂ ಈಗ ಇದನ್ನು ಇವರು ಏನು ಮಾಡ್ತಾರೆ ಅಂದರೆ ಜಾತಿವಾದಿ ಮಾಡಿ ಮುಸ್ಲಿಮ್ಸು, ಲಿಂಗಾಯಟ್ಸು
ಜಾತಿವಾದಿ ಮಾಡಿ ಮೋದಿಯವ್ರ ಹೆಸರು ಕೆಡಿಸ್ತಾರೆ. ಅದು ಕೆಡಿಸ್ಬಾರ್ದು. ಮುಸ್ಲಿಮ್ಸ್ಗೂ ಕೆಡಿಸ್ತಾರೆ. ಇವತ್ತು ಮುಸ್ಲಿಮ್ಸ್ಗೂ ಜಾಗ ಐತೆ, ಅದನ್ನು ಮಾಡಬೇಕು. ಅದು ಇಲ್ಲ ಅಂತಲ್ಲ, ಅದನ್ನು ಇಂಡಿಯಾದಲ್ಲಿ ಮಾಡಬೇಕು. ಅವರಿಗೆ ಜಾಗ ಬೇಡ, ಅವ್ರನ್ನೇನು ಬೇರೆ ಕಡೆ ಕಳಿಸ್ಬಿಡ್ಬೇಕು ಅನ್ನೋದೇನಿಲ್ಲ. ಅವರು ನಮ್ಮಂಗೆ ಮನುಷ್ಯರು, ಅವ್ರ ಮೈಯಾಗೂ ರಕ್ತನೇ ಇರೋದು, ಬೇರೆ ರಕ್ತ ಇಲ್ಲ ಅವ್ರ ಹತ್ರ. ಅದನ್ನು ಯೋಚನೆ ಮಾಡ್ಬೇಕು. ಅದನ್ನು ಮಾಡ್ತಾ ಇರೋದು ಇವರು. ಮುಸ್ಲಿಮ್ಸ್ಗೆ ಹಂಗೆ ಮಾಡ್ಬಿಟ್ರು, ಹಿಂಗೆ ಮಾಡ್ಬಿಟ್ರು, ಅದು ತಪ್ಪದು. ಅದು ತಪ್ಪು, ಅವನಿಗೆ ಕಂಡುಹಿಡಿಬಾರ್ದು. ಈಗ ತುಮಕೂರಲ್ಲಿ ವಿ ಸೋಮಣ್ಣ ಅವರ ಹೆಸರು ಕೇಳಿ ಬರ್ತಾ ಇದೆಯಾ ಅಥವಾ ಮುದ್ದಹನುಮೇಗೌಡರ ಹೆಸರು ಕೇಳಿ ಬರ್ತಾ ಇದೆಯಾ ಜಾಸ್ತಿ ಇಲ್ಲಿ ಮುದ್ದಹನುಮೇಗೌಡ. ಹಂಗಾದ್ರೆ ಈಗ ಮೋದಿಯವರ ಮುಖ ನೋಡಿ ಓಟನ್ನು ಹಾಕಬೇಕಾ ಅಥವಾ ವಿ ಸೋಮಣ್ಣ ಅವ್ರು ಏನು ಮಾಡಿದ್ದಾರೆ ಅನ್ನುವಂಥದ್ದು ನೋಡಿ ಓಟನ್ನು ಹಾಕಬೇಕಾ ಜನರು? ಇಲ್ಲ, ಇಲ್ಲಿ ಸೋಮಣ್ಣ ಅಲ್ಲದೆ ಬೇರೆಯವ್ರಿಗೆ ಕೊಟ್ಟಿದ್ದಿದ್ರೆ ಅವರೇ ವಿನ್ನು. ಸೋಮಣ್ಣ ನಮ್ಮ ಕ್ಷೇತ್ರದವರಲ್ಲ. ಸೋಮಣ್ಣಗೆ ಯಾಕೆ ಸೀಟ್ ಕೊಡ್ಬೇಕು ಅವರು ಹೇಳಿ? ನಮ್ಮ ಕ್ಷೇತ್ರದವ್ರಿಗೆ ಕೊಡಬೇಕು. ತುಮಕೂರು ಡಿಸ್ಟಿಕ್ಕು ತುಮಕೂರು ಕ್ಷೇತ್ರದವ್ರಿಗೆ ಸೀಟ್ ಕೊಡಬೇಕು. ಕೊಟ್ಟಿದ್ದಿದ್ರೆ ಅದು ಕಥೆನೇ ಬೇರೆ. ಇವರು ನಮ್ಮ ತುಮಕೂರು ಡಿಸ್ಟಿಕ್ನವರು ಮುದ್ದಹನುಮೇಗೌಡರು. ಈಗ ಇಲ್ಲಿ ವ್ಯಕ್ತಿ ನೋಡ್ತಾರೆ. ಮೋದಿ ಪ್ರಶ್ನೆ ಬೇರೆ, ಇಲ್ಲಿ ವ್ಯಕ್ತಿ ನೋಡ್ತಾರೆ. ಬೆಳಗ್ಗೆ ಎದ್ದು ಹೋಗ್ಬೇಕು. ಸೋಮಣ್ಣ ಎಲ್ಲಿರ್ತಾನೆ? ಬೆಂಗಳೂರಿನಾಗ ಇರ್ತಾನೆ. ಬೆಂಗಳೂರಿಗೆ ಹೋಗ್ತಾರಾ? ತುಮಕೂರಿನಾಗ ಇರಬೇಕು. ಈಗ ಸಿದ್ದರಾಮಯ್ಯ ಅವ್ರು ಕೊಟ್ಟಿರುವಂತಹ ಅಷ್ಟು ಗ್ಯಾರಂಟಿಗಳೆಲ್ಲ ಇಷ್ಟ ಆಗಿದೆ ನಿಮಗೆ? ಸಿದ್ದರಾಮಯ್ಯ ಅವ್ರು ಕೊಟ್ಟಿರೋದು ಗ್ಯಾರಂಟಿ ಇದೆ. ಅವ್ರದ್ದು ಸ್ವಲ್ಪ ವೋಟ್ ಬ್ಯಾಂಕು. ಸ್ವಲ್ಪ ಈಗ ಏನಾಗಿದೆ ಅಂದರೆ, ಈಗ ಇಲ್ಲಿ ಜನಕ್ಕೆ ದುಡ್ಡು ಸಿದ್ದರಾಮಯ್ಯ ಫ್ರೀ ಬಸ್ ಬಿಟ್ಟರು, ಅದು ತಪ್ಪು. ಅದೇ ಮಕ್ಕಳಿಗೆ ಮುಂದಿನ ಪೀಳಿಗೆ ಮಕ್ಕಳಿಗೆ ಫ್ರೀ ಬಿಡಬೇಕಾಯ್ತು. ಇವ್ರಿಗೆ ಫ್ರೀ ಎಲ್ಲ ಕೇಳ್ತಾ ಇಲ್ಲ. ಮಕ್ಕಳಿಗೆ ಫ್ರೀ ಬಿಟ್ಟು ಮಕ್ಕಳನ್ನ ಓದಾಯಿದ್ದಕ್ಕೆ ಮುಂದೆ ಮಕ್ಕಳೇ ನಮಗೆ ಆಸ್ತಿ ಹೇಳಿ. ಆ ಓದೋದಕ್ಕೆ ಅವ್ರಿಗೆ ಕೊಟ್ಟು ಇವ್ರು ಇದು ಮಾಡ್ಬೋದು. ಇವತ್ತು ಆಳ್ಗೆ ಸಿಗ್ತಾಯಿಲ್ಲ, ಆಳುಗಳು ಸಿಗ್ತಾಯಿಲ್ಲ, ಜನ ಕೈ ಸಿಗ್ತಾಯಿಲ್ಲ, ಹೆಣ್ಮಕ್ಳು ಕೈ ಸಿಗ್ತಾಯಿಲ್ಲ. ಬೇಕಾದಷ್ಟು ಜನ ಹೆಣ್ಮಕ್ಳು ಸಂಸಾರ ಹೊರಟಾಗ್ಯಾವೆ. ಅವರಿಗೆ ಹೆಣ್ಮಕ್ಳಿಗೆ ಫ್ರೀ ಕೊಟ್ಟರು, ಹೆಣ್ಮಕ್ಳಿಗೆ ದುಡ್ಡು ಕೊಟ್ಟರು. ಅದು ತಪ್ಪು ಸಿದ್ದರಾಮಯ್ಯವ್ರು ಮಾಡಿದ್ದು. ಅದು ಮಾಡಬಾರ್ದಾಗಿತ್ತು. ಅದೇ ಮಾಡೋದು ಅಲ್ಲಲ್ಲ. ಅದನ್ನು ಮಾಡೋದನ್ನ ಇನ್ನು ಯಾವುದನೋ ರೈತರಿಗೆ ಸಬ್ಸಿಡಿ, ಮಕ್ಳಿಗೆ ಓದಕ್ಕೆ ಕೊಟ್ಟು ಮಕ್ಕಳನ್ನ ಮುಂದುವರ್ಸ್ಬೇಕಾಯ್ತು. ಇವರು ಹೆಣ್ಮಕ್ಳು ಮುಂದುವರ್ಸ್ತಾರ? ಮಕ್ಳು ಈಗಿನ ಮಕ್ಳು ಮುಂದುವರ್ಸ್ತಾರ? ಮಕ್ಳಿಗೆ ಕೊಡ್ಬೇಕಾಯ್ತು ಸಿದ್ದರಾಮಯ್ಯನವರು. ಇದನ್ನು ಬಸ್ಸು ಫ್ರೀ ಬಿಡಬೇಕಾಯ್ತು ಮಕ್ಳುಗಳಿಗೆ. ಅವರಿಗೆ ಈಗ ಬಡ ಮಕ್ಳುಗಳಿಗೆ ಇದಿರಲ್ಲ, ಪುಸ್ತಕ ಇರಲ್ಲ, ಬಟ್ಟೆ ಇರಲ್ಲ, ಅದಕ್ಕೆ ಸಹಾಯ ಮಾಡಬೇಕಾಯ್ತು. ಈಗ ಅದನ್ನ ಇನ್ನೊಂದು ಏನು ಮಾಡ್ಯಾರೆ, ಈಗ ಪಾಣಿ ಜಾಸ್ತಿ ಮಾಡಿರೋ, ಇಲ್ಲಿ ಚಾಪ ಕಾಗದ ಜಾಸ್ತಿ ಮಾಡಿರೋ ಹೇಳ್ತೀನಿ. ಆಮೇಲೆ ಇದರೊಳಗೆ ಆರ್ ಟಿ ಒ ಆಫೀಸಲ್ಲಿ ಪ್ರತಿಯೊಂದಕ್ಕೂ ಇವತ್ತು ಇದಿದ್ರೇ ನಂಬರ್ ಪ್ಲೇಟ್ ಚೇಂಜ್ ಮಾಡಿರೋ. ಇವತ್ತು ರೈತರು ದುಡ್ಡು ಎಷ್ಟು ಕೊಳ್ಳೆ ಹೊಡಿತಾವ್ರೆ ಅಂದರೆ, ನಮ್ಮ ದುಡ್ಡೇ ಹೊಡೆದು ನಮಗೆ ಕೊಡ್ತಾವ್ರೆ. ಅವ್ರೇನು ಕೈಯಿಂದ ಏನು ಕೊಡ್ತಾಯಿಲ್ಲ, ನಮ್ಮದೇ ದುಡ್ಡು. ಮೇಡಮ್ನವರೇ, ಫ್ರೀ ಕೊಟ್ಟಿರೋದು ಯಾವುದು ಇರೋ ಹೇಳಿ? ಅಕ್ಕಿ ಕೊಡ್ತೀವಿ ಅಂದರು. ಅಕ್ಕಿಗೆ ಏನು ಮಾಡಿರೋ? ದುಡ್ಡು ಹಾಕ್ತಾರೆ. ಏನಾ ದುಡ್ಡು? ಅದೇ ದುಡ್ಡು ತಗೊಂಡು ದುಡ್ಡು ತಿಂತಾರ, ಅನ್ನ ತಿಂತಾರ? ಅವರು ಸೆಂಟ್ರಲ್ನವ್ರು ಕೊಡೋ ಅಕ್ಕಿ ಅವ್ರು ಕೊಡ್ತಾವ್ರೆ, ಇವ್ರು ದುಡ್ಡು ಹಾಕ್ತಾವ್ರೆ. ಅದು ದುಡ್ಡು ಕರೆಕ್ಟಾಗಿ ಬರ್ತಾ ಇಲ್ಲ. ಸ್ತ್ರೀ ಶಕ್ತಿದು ಇವ್ರಿಗೆ ಕೊಡ್ತಾ ಇರೋದು ದುಡ್ಡು ಕೊಡ್ತಾ ಇಲ್ಲ. ಯಾರು ಕರೆಂಟ್ ಚಾರ್ಜ್ ಕಟ್ದಂಗಿದ್ರು? ಕರೆಂಟ್ ಚಾರ್ಜ್ ಕಟ್ದಂಗೆ ಯಾರನ್ನ ಇದ್ರಾ? ಕರೆಂಟ್ ಚಾರ್ಜ್ ಫ್ರೀ ಅಂದರು. ಈಗ ಕರೆಂಟ್ ಚಾರ್ಜ್ ಇದ್ರೆ ಎಷ್ಟು ಕೋಟಿ ದುಡ್ಡು ಬಂದಿರೋದು ದೇಶಕ್ಕೆ ಹೇಳಿ? ದೇಶ ಹಾಳು ಮಾಡಿರೋ. ಈಗ ನಮ್ಮ ಕರ್ನಾಟಕ ಹಾಳು ಮಾಡ್ತಾರೋ ಹೊರತು ಸಿದ್ದರಾಮಯ್ಯನವ್ರೇನು ಒಳ್ಳೇದು ಮಾಡ್ತಾ ಇಲ್ಲ. ಬಿಜೆಪಿ JDS ಮೈತ್ರಿ ಬಗ್ಗೆ ಏನು ಹೇಳ್ತೀರಾ? ಅವರು ಬಿಜೆಪಿ JDS ಬಗ್ಗೆ ಅವರೇನು ಮುಂದಕ್ಕೂ ಇಲ್ಲ ಹಿಂದಕ್ಕೂ ಇಲ್ಲ, ಆ ಥರ ಸರ್ಕಾರ ನಡೆಸಿರೋರು. ಅವ್ರು ಯಾವುದೋ ಇದನ್ನು ಕೊಟ್ಟಿಲ್ಲ. ಓಕೆ. ಅದು ಈಗ ಕರ್ನಾಟಕದಲ್ಲಿ 28 ಕ್ಷೇತ್ರಗಳಿದೆ, ಹೌದಾ ಅಲ್ವಾ? ಆ 28 ಕ್ಷೇತ್ರಗಳಲ್ಲಿ ಬಿಜೆಪಿ ಎಷ್ಟು ಗೆಲ್ಲಬಹುದು, ಆಮೇಲೆ ಕಾಂಗ್ರೆಸ್ ಎಷ್ಟು ಗೆಲ್ಲಬಹುದು? ಬಿಜೆಪಿ 15-16 ಗೆಲ್ತಾರೆ. ಒಂದು 8-10 ಸೀಟು ಕಾಂಗ್ರೆಸ್.